ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ನಿಂದಾಗಿ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಇದೀಗ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ದರ ಏರಿಕೆ ಮೊದಲು 8.5 ಲಕ್ಷ ಪ್ರಯಾಣಿಕರು ಓಡಾಟವನ್ನು ನಡೆಸ್ತಾ ಇದ್ರು ಮೆಟ್ರೋದಲ್ಲಿ. ದರ ಏರಿಕೆ ಬಳಿಕ ಇದೀಗ 5 ಲಕ್ಷಕ್ಕೆ ಪ್ರಯಾಣಿಕರ ಇಳಿಕೆ ಕಂಡು ಬರ್ತಾ ಇದೆ. ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರ ಟಿಕೆಟ್ ದರವನ್ನ ಏರಿಕೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. BMRCL ವಿರುದ್ಧ ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಕೆ ಆಗ್ತಾ ಇದೆ. ದರ ಏರಿಕೆ ಮೊದಲು 8.5 ಲಕ್ಷ ಪ್ರಯಾಣಿಕರು ಓಡಾಟವನ್ನು ನಡೆಸ್ತಾ ಇದ್ರು. IPL ಪಂದ್ಯ ವೀಕ್ಷಣೆಗೂ ನಿರೀಕ್ಷಿತ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಪಂದ್ಯವಿದ್ದಾಗ ಬಹುತೇಕ ಜನ ಮೆಟ್ರೋ ಮೂಲಕ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆದ್ರೆ ಈಗ IPL ಪಂದ್ಯಾವಳಿ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ದರ ಏರಿಸಿದ ಬಳಿಕ ಪ್ರತಿದಿನ 1.20 ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ದಿನದಿಂದ ದಿನಕ್ಕೆ ಕುಸಿತಾ ಇದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. IPL ಪಂದ್ಯ ವೀಕ್ಷಣೆಗೂ ನಿರೀಕ್ಷಿತ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಪಂದ್ಯವಿದ್ದಾಗ ಬಹುತೇಕ ಜನ ಮೆಟ್ರೋ ಮೂಲಕ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆದ್ರೆ ಪ್ರಯಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಈಗ IPL ಪಂದ್ಯಾವಳಿ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡು ಬರ್ತಾ ಇದೆ ಮೆಟ್ರೋದಲ್ಲಿ. ದರ ಏರಿಸಿದ ಬಳಿಕ ಪ್ರತಿದಿನ 1.20 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕುಸಿತಾ ಇದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ದರ ಏರಿಸಿದ ಬಳಿಕ ಪ್ರತಿದಿನ 1.20 ಲಕ್ಷದಷ್ಟು ಕಡಿಮೆಯಾಗಿತ್ತು. ಮಂಗಳವಾರ 7.82 ಲಕ್ಷ ಜನ ಮೆಟ್ರೋದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.